ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ವಕೀಲರ ಸಂಘದ ಎಲ್ಲ ಸದಸ್ಯರೇ, ಮುಂಭಾಗದಲ್ಲಿರುವ ಎಲ್ಲ ಹಿರಿಯರೇ, ಮಹನೀಯರೇ, ಮಹಿಳೆಯರೇ, ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ, ತಾವೇ ತಮ್ಮ ಮತದ ಮೂಲಕ ನಮಗೆ ಆಯ್ಕೆಯಾಗಿ ತಮ್ಮ ಒಂದು ಮತದ ಮೂಲಕ ನಮಗೆ ಕೊಟ್ಟಿರುವಂತದ್ದು ಒಂದು ಹೊಣೆ, MP ಲ್ಯಾಂಡ್ ಡಿಸ್ಪರ್ಸ್ ಮಾಡೋದು, ತಾವೇ ಕೊಟ್ಟಿರುವಂತದ್ದು ರೆಸ್ಪಾನ್ಸಿಬಿಲಿಟಿ ಮೇರೆಗೆ ಇವತ್ತು ತಮ್ಮದೇ ಆದಂತದ್ದು ಈ ಒಂದು ಕಟ್ಟಡಕ್ಕಾಗಿ ನಾವು ಇನ್ನು ಸಮರ್ಪಣೆ ಮಾಡ್ತಾ ಇರೋದು ನಿಜಕ್ಕೂ ಸಂತೋಷದ ಸಂಗತಿ. ಅದಕ್ಕೆ ಇನ್ನೊಂದು ಒಂದು ಸಂತೋಷದ ಸಂಗತಿ ಅಂದ್ರೆ ನಿಮ್ಮೆಲ್ಲರ ಪೂರ್ವಜರು ಇದೇ ಒಂದು ಹಾಲಿನ ನಿರ್ಮಾಣಕ್ಕಾಗಿ ಶ್ರಮಿಸಿದ್ರು. ಆ ಒಂದು MP ಲ್ಯಾಂಡ್ ಅಲ್ಲಿ ಈ ಹಾಲ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಯ್ತು. ಅದರದೇ ಹೊರತು ಇವತ್ತು ಅದರದೇ ಕೆಲಸ ಇವತ್ತು ಇನ್ನೂ ಅಂದ್ರೆ ಇಲ್ಲಿ ಮಹಿಳಾ ವಕೀಲರಿಗೆ ಮತ್ತೆ ನೋಟ್ರಿಗಳಿಗೆ ಈ ಕಟ್ಟಡವನ್ನು ಬಳಸೋದಕ್ಕೆ ಸಾಧ್ಯವಾಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಸಂತೋಷದ ಸಂಗತಿ. ಮೂಲಸೌಕರ್ಯ ಕಟ್ಟಡ ಇತ್ಯಾದಿ ಎಲ್ಲ ನಿರ್ಮಾಣ ಮಾಡೋದು ಆಗ್ತಾ ಇರುತ್ತೆ. ಭಾರತದಲ್ಲಿ ಇವತ್ತು ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ ಇವತ್ತು ಹೈವೇಗಳು, ರೈಲ್ವೆ, ಏರ್ಪೋರ್ಟ್ ಎಲ್ಲಾನು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಇವತ್ತು ಏನು ಸ್ಪೀಡ್ ಅಲ್ಲಿ ಆಗ್ತಾ ಇದೆ ಅಂತ ತಮ್ಮೆಲ್ಲರಿಗೂ ನನಗಿಂತ ಚೆನ್ನಾಗಿ ಗೊತ್ತಿದೆ. ಆದ್ರೆ ಆ ಮೂಲಸೌಕರ್ಯ ಜೊತೆಗೆ ಜನರು ತಮ್ಮ ನಡವಳಿಕೆ, ತಮ್ಮ ವ್ಯಕ್ತಿತ್ವ, ತಮ್ಮ ಒಂದು ಏನು ಹೊಣೆ ಇದೆ, ಶ್ರೇಷ್ಠ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ, ವಿಕಸಿತ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ, ಮತ್ತೆ ಒಂದು ಆರ್ಥಿಕವಾಗಿ ಅಭಿವೃದ್ಧಿ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಏನು ಒಂದು ವ್ಯಕ್ತಿತ್ವ ಬೇಕಾಗಿದೆ, ಅದಕ್ಕೂ ಕೂಡ ಒಂದು ಬದಲಾವಣೆ ಬರಬೇಕಾಗಿರುವಂತದ್ದು ಅತಿ ಅವಶ್ಯಕ. ಮೂಲಸೌಕರ್ಯ ಒಂದೇ ಅಲ್ಲ, ನಮ್ಗೆ ವ್ಯಕ್ತಿತ್ವದಲ್ಲಿ ಭಾರತೀಯರಾಗಿ ನಾವೇನ್ ನಿರೀಕ್ಷೆ ಮಾಡ್ತಾರೆ ಇಡೀ ವಿಶ್ವ, ಪ್ರಾಚೀನ ಒಂದು ಪಾರಂಪರ್ಯ ಇರ್ತಕ್ಕಂಥ ದೇಶ, ಜೊತೆಗೆ ಆಧುನಿಕ ಕಾಲಕ್ಕೂ ಕೂಡ ಇವತ್ತು ಎಲ್ಲ ಸೌಲಭ್ಯಗಳು ಭಾರತದಲ್ಲಿ ಬರ್ತಾ ಇದಾವೆ. ಅದಕ್ಕೆ ತಕ್ಕ ತಮ್ಮ ವ್ಯಕ್ತಿತ್ವವನ್ನು ಕೂಡ ಇವತ್ತು ಬದಲಾಯಿಸಬೇಕಾಗಿರ್ತಕ್ಕಂಥದ್ದು ಒಂದು ಒಳ್ಳೆ ಮಾರ್ಗದೊಂದಿಗೆ ಮುಂದುವರಿಬೇಕಾಗಿರುವಂತದ್ದು ಎಲ್ಲಕ್ಕಿಂತ ಮುಖ್ಯ. ಇವತ್ತು ಯಾವ್ದಾದ್ರು ಒಂದು ಮಾದರಿ ವೃತ್ತಿ ಇದ್ರೆ ಅದು ನಮ್ಮ ವಕೀಲರು. ಯಾಕಂದ್ರೆ ಇವತ್ತು ಸಮಾಜದಲ್ಲಿ, ಭಾರತದಲ್ಲಿ ಸಮಸ್ಯೆಗಳು ಕಡಿಮೆ ಇಲ್ಲ, ಅದನ್ನ ಬಗೆಹರಿಸೋ ದೃಷ್ಟಿಯಲ್ಲಿ ಅಷ್ಟು ನಮ್ಮ ಲೀಗಲ್ ಸಿಸ್ಟಮ್ ಅಲ್ಲಿ ಹೌದು ಈ ರೀತಿ ಇದೆ, ಅದು ಬೇಗ ಕೇಸ್ಗಳಾಗಲ್ಲ. ಆದ್ರೂ ಸಹ ಇವತ್ತು ಸಂಘಟಿತ ರೀತಿಯಲ್ಲಿ ಕೆಲಸ ಮಾಡ್ಬಿಟ್ಟು ಜನರಿಗೆ ನ್ಯಾಯ ಕೊಡುವಂತ ಕೆಲಸದಲ್ಲಿ ವಕೀಲರು ಯಾವ ರೀತಿ ತೊಡಗಿಸ್ಕೊಂಡು ಮುಂದುವರಿತಾ ಇದ್ದಾರೆ ನಿಜಕ್ಕೂ ಶ್ಲಾಘನೀಯ. ಯಾಕಂದ್ರೆ ನಮ್ಗೆ ಬಹಳ ನಿಕಟವಾದಂತಹ ಸಂಬಂಧ, ಬಹಳ ನಿಕಟವಾದಂತಹ ಸಂಬಂಧ. ಎಷ್ಟೋ ವೃತ್ತಿಗಳಿಗೆ ನಮ್ಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಂಬಂಧ ಇತ್ತು, ಸ್ವಾತಂತ್ರ್ಯ ಆದ ನಂತರ ಒಂದು ವೃತ್ತಿ ಜೊತೆಗೆ, ಅಂದ್ರೆ ಒಂದು ಸಮುದಾಯ ಜೊತೆಗೆ ಅತ್ಯಂತ ಒಂದು ನಿಕಟವಾದ ಸಂಬಂಧ ಅಂದ್ರೆ ವಕೀಲರ ಜೊತೆಗೆ. ಯಾಕಂದ್ರೆ ಅರಮನೆ ಸಮಸ್ಯೆಗಳು ಇವೆಲ್ಲ, ಆದ್ರೆ ಅದು ಏನಾದ್ರೂ ಇವತ್ತು ಒಂದು ಒಳ್ಳೆ ಪರಿಹಾರ ಸಿಕ್ಕಿದೆ, ನ್ಯಾಯಾಂಗದಿಂದ ಇವತ್ತು ನಮ್ಮ ಅರಮನೆ ಏನು ಪಾರಂಪರೆಗೆ ರಕ್ಷಣೆ ಸಿಕ್ಕಿದೆ, ಅದು ವಕೀಲರ ಪಾತ್ರ ಬಹಳ ದೊಡ್ಡದು ಅಂತ ಮತ್ತೆ ಏನು ನ್ಯಾಯಾಂಗ ಇದೆ ಅದಕ್ಕೂ ಕೂಡ ಸದಾ ಒಂದು ಚಿರುಣಿ ಇರ್ತೀವಿ. ಅದಕ್ಕಂದ್ರೆ ಪಾರದರ್ಶಕವಾಗಿ ಏನು ಕಾನೂನು ಅದೇ ಅಂತೆ ಒಂದು ತೀರ್ಪು ಕೊಡುವಂತದ್ದು ಕೆಲಸ ಏನು ನ್ಯಾಯಾಂಗ ಮಾಡ್ತಾ ಇದೆ ಭಾರತದಲ್ಲಿ, ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ಇವತ್ತು ಯಾವ್ದಾದ್ರು ಒಂದು ಪ್ರಾಮಾಣಿಕವಾದಂತಹ, ಪಾರದರ್ಶಕವಾದಂತಹ ಒಂದು ವ್ಯವಸ್ಥೆ ಇದ್ರೆ ಅದು ನಮ್ಮ ನ್ಯಾಯಾಂಗ ಅಂತ ಮತ್ತು ಇಡೀ ಭಾರತದಲ್ಲಿ ಸಮಸ್ತರಿಗೆ ಗೊತ್ತಿರ್ತಕ್ಕಂಥದ್ದು ಸಂಗತಿ. ಆ ನಿಟ್ಟಿನಲ್ಲಿ ಮುಂಬರಿಲಿ ಪ್ರಜಾಪ್ರಭುತ್ವದ ಬಹಳ ಬಲಿಷ್ಠವಾದಂತಹ ಸ್ತಂಭ ನಮ್ಮ ನ್ಯಾಯಾಂಗ. ನಾವು ಕೂಡ ಶಾಸಕಾಂಗಾಗಿ, ಒಂದು ಮಾಧ್ಯಮದವರು ಕೂಡ, ಮತ್ತೆ ಏನು ಎಲ್ಲ ಏನೇನು ಬೇರೆ ಬೇರೆ ಸ್ತಂಭಗಳಿದಾವೆ, ಅದು ನಮ್ಮ ಕಾರ್ಯಾಂಗನೂ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಅವರು ಏನು ಒಳ್ಳೆ ತೀರ್ಪು ಕೊಡ್ತಾ ಇದಾರೆ, ಒಳ್ಳೆ ಒಂದು ನಿರ್ದೇಶನ ಕೊಡ್ತಾ ಇದಾರೆ, ಅದೇ ಅಂತೆ ನಾವು ಕೂಡ ಸಂಘಟನೆ ಮಾಡಿದ್ರೆ ಬಹುಶಃ ಒಂದು ಆದರ್ಶ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದುವರಿಯೋಣ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕೆಲಸ ನಿಮ್ಗೆ ಲಾಭ ಆಗ್ಲಿ, ಇನ್ನೂ ನಾವು ಕೊಡೋಣ, ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀರಿ. ಮತ್ತೆ ಮೈಸೂರಲ್ಲಿ ಒಳ್ಳೆ ಮೂಲ ಸೌಕರ್ಯ ಇದೆ. ನಮಗೆ ಏನಂದ್ರೆ ನಮ್ಗೆ ಗೊತ್ತಿದೆ, ಯಾಕಂದ್ರೆ ಹೆಚ್ಚು ಪ್ರವಾಸ ಮಾಡ್ತಾ ಇರೋ ಕಾರಣಕ್ಕಾಗಿ ನಮ್ಮ ಪ್ರತಿಯೊಂದು ತಾಲೂಕಲ್ಲೂ ಕೂಡ, ಕೊಡಗುವಲ್ಲಿ, ಚಾಮರಾಜನಗರದಲ್ಲಿ ಇಂಥ ಒಂದು ಮೂಲ ಸೌಕರ್ಯ ಬರಬೇಕಾಗಿರೋದು ಅತಿ ಅವಶ್ಯ. ಒಂದ್ ಮಟ್ಟಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ, ಆದ್ರೆ ಇನ್ನೂ ಹೆಚ್ಚು ಅಲ್ಲಿ ಬಂದು ಎಲ್ಲ ವಕೀಲರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ, ನಮ್ಮ ಇಡೀ ವ್ಯವಸ್ಥೆಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಮೂಲ ಸೌಕರ್ಯ ಕೊಡುವಂತ ಕೆಲಸ ನಾವೆಲ್ಲರೂ ಬಹಳ ಶ್ರಮಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಶ್ರೀಮತಿ ಉಷಾರಾಣಿ ಒಂದು ಪೂಜೆಯಲ್ಲಿ ಭಾಗವಹಿಸಿ ನಮ್ಮ ಜೊತೆಗೆ ಈ ಕೆಲಸ ಮಾಡೋದಕ್ಕೆ ಇವತ್ತು ಏನು ಆರಂಭದಲ್ಲೇ ಬಂದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷದ ಸಂಗತಿ. ವಕೀಲರ ಸಂಘದ್ದು ಸತತ ಒಂದು ಏನು ಸಂಪರ್ಕ ಇರೋದು ಕಾರ್ಯಾಲಯ ಜೊತೆಗೆ ಯಾವ ರೀತಿ ಕೆಲಸ ಮಾಡಬೇಕು ಎಲ್ಲನೂ ಕೂಡ ಸಲಹೆ ಕೊಡ್ತಾ ಇರುವಂತದ್ದು ನಿಜಕ್ಕೂ ನಾವೆಲ್ಲರೂ ಆಭಾರಿಯಾಗಿದ್ದೀವಿ.
ನಿಮಗೆ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಬಂದಿದ್ದ ನ್ಯಾಯಮೂರ್ತಿ ಶ್ರೀಯುತ ಎಸ್ ಕೆ ಪಂಡಿತ್, ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ಆಡಳಿತಾತ್ಮಕ ನ್ಯಾಯಮೂರ್ತಿಗಳು, ಮೈಸೂರು ಜಿಲ್ಲೆ, ಇವರ ಸೂಕ್ತ ನಿರ್ಧಾರ ಮತ್ತು ಮಾರ್ಗದರ್ಶನಗಳೊಂದಿಗೆ ಗೌರವಾನ್ವಿತ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಮಾನ್ಯ ಲೋಕಸಭಾ ಸದಸ್ಯರು, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ 24-25ನೇ ಸಾಲಿನ ಸಂಸತ್ ಸದಸ್ಯರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಮೈಸೂರು ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿ ಮಹಿಳಾ ವಕೀಲರು ಮತ್ತು ನೋಟರಿಗಳಿಗೆ ನೂತನವಾಗಿ ನಿರ್ಮಾಣಗೊಳ್ಳುವ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ಇಂದು ನೆರವೇರಿಸಿಕೊಟ್ಟಿರುವಂತಹ ಗೌರವಾನ್ವಿತರಿಗೆ ಹಾಗೂ ಇದಕ್ಕಾಗಿ ಶ್ರಮಿಸಿದ ಇಂದು ಇಲ್ಲಿ ಉಪಸ್ಥಿತರಿರುವ ಲೋಕೇಶ್ ಮೈಸೂರು ವಕೀಲರ ಸಂಘದ ಅಧ್ಯಕ್ಷರು, ಸುಧೀರ್ ಕಾರ್ಯದರ್ಶಿಗಳು, ವಿ ಆರ್ ಚಂದ್ರಮೌಳಿ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಸದಸ್ಯರು ಹಾಗೂ ಎಲ್ಲ ಎಂಪಿ ಚಂದ್ರಶೇಖರ್ ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಮತ್ತು ಇಲ್ಲಿ ನೆರೆದಿರುವಂತಹ ವಕೀಲರುಗಳು ಹಾಗೂ ಮಾಧ್ಯಮದವರಿಗೆ ಶುಭ ಮುಂಜಾನೆ. ಇಂದಿನ ಐತಿಹಾಸಿಕ ದಿನದ ಮಹಿಳಾ ವಕೀಲರ ಭವನ ಮತ್ತು ನೋಟರಿ ಕಟ್ಟಡದ ಶಂಕುಸ್ಥಾಪನೆಯನ್ನು ನನಗೆ ಕೂಡ ಬಹಳ ಸಂತೋಷವನ್ನು ನೀಡಿದೆ. ನೂತನ ಕಟ್ಟಡ ಕೇವಲ ಮತ್ತು ಮುಖ್ಯವಾಗಿ ಸಂಕೇತವಾಗಲಿ. ಈ ಸ್ಥಳವು ಮಹಿಳಾ ಯುವ ವಕೀಲರುಗಳಿಗೆ ಕಚೇರಿ ಕೆಲಸ ಮಾಡಲು, ಸಮಾಲೋಚನೆ ನಡೆಸಲು ಮತ್ತು ಕಾನೂನು ಗ್ರಂಥಾಲಯಕ್ಕೆ ಬಳಸಲು ಉತ್ತಮ ವಾತಾವರಣ ಕಲ್ಪಿಸಲಿ. ಹಾಗೆಯೇ ನೋಟರಿ ವಕೀಲರುಗಳಿಗೆ ಕೂಡ ಇದೊಂದು ಸೂಕ್ತ ಮತ್ತು ಗೌರವಯುತವಾಗಿ ಕರ್ತವ್ಯ ನಿರ್ವಹಿಸಲು ಅವಕಾಶ ಮಾಡಿಕೊಡಲಿ. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಲ್ಲಿ ನನ್ನ ಕೋರಿಕೆ ಏನೆಂದರೆ, ನೋಟರಿಯವರಿಗೆ ಸಂಖ್ಯೆಗಿಂತ ಸ್ವಲ್ಪ ಜಾಸ್ತಿಯೇ ಸ್ಥಳಾವಕಾಶವನ್ನು ಇರುವಂತೆ ಮಾಡಿ ಸ್ಥಳ ಕಾಯ್ದಿರಿಸಬೇಕು. ಇಲ್ಲವಾದಲ್ಲಿ ನೋಟರಿ ವಕೀಲರುಗಳು ನ್ಯಾಯಾಲಯದ ಆವರಣದಲ್ಲಿ ನಿಂತು ಕೆಲಸ ಮಾಡುವಂತ ಅನಿವಾರ್ಯತೆ ಬರುತ್ತದೆ ಮತ್ತು ವರ್ಷದಿಂದ ವರ್ಷಕ್ಕೆ ನೋಟರಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗೆಯೇ ಮಹಿಳಾ ವಕೀಲರುಗಳಿಗೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಎಂಬುದನ್ನು ಹಿರಿಯ ಮಹಿಳಾ ವಕೀಲರುಗಳ ಜೊತೆ ಸಮಾಲೋಚನೆ ಮಾಡಿ ಕಟ್ಟಡದಲ್ಲಿ ಮಕ್ಕಳ ಆರೈಕೆ ಹಾಗೂ ಪಾಲನೆಗೆ ಒಂದು ಕೊಠಡಿ, ಮಹಿಳೆಯರ ಗೌಪ್ಯತೆ ಮತ್ತು ಸುರಕ್ಷತೆಗೆ ಬೇಕಾಗುವಂತಹ ಕೊಠಡಿಗಳು ಮತ್ತು ಸರಿಯಾದ ಆಸನ ಸ್ಥಳಗಳ ವ್ಯವಸ್ಥೆ ಇರುವ ಹಾಗೆ ನೋಡಿಕೊಳ್ಳಬೇಕು. ಹಾಗಿದ್ದಲ್ಲಿ ಮಾತ್ರ ಮಹಿಳಾ ವಕೀಲರುಗಳು ಹೆಚ್ಚು ಸಮಯ ನ್ಯಾಯಾಲಯದಲ್ಲಿ ಕಳೆಯಲು ಸಾಧ್ಯವಾಗುತ್ತದೆ. ಅವರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇದ್ದಾಗ ಅವರು ನ್ಯಾಯಾಲಯದಲ್ಲಿ ಹೆಚ್ಚು ಸಮಯ ಕಳೆಯದೆ ಬೇಗನೆ ಮನೆಗೆ ಹೋಗುವ ಹವ್ಯಾಸ ಬೆಳೆಸಿಕೊಳ್ತಾರೆ. ಈ ರೀತಿ ನೀವು ಮಹಿಳಾ ವಕೀಲರುಗಳಿಗಾಗಿ ಸ್ಥಳ ಮೀಸಲಿಟ್ಟು ಕಟ್ಟಡ ನಿರ್ಮಾಣ ಮಾಡುತ್ತಿರುವುದು ಒಂದು ಒಳ್ಳೆಯ ನಡೆಯಾಗಿದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಸೂರ್ಯಕಾಂತ್ ಹಾಗೂ ಇನ್ನೋರ್ವ ನ್ಯಾಯಮೂರ್ತಿಗಳಾದ ಶ್ರೀ ವಿ ಮೋಹನ ರವರು 4 ದಿನಗಳ ಹಿಂದೆ ಮಹಿಳಾ ವಕೀಲರ ವೃತ್ತಿಗೆ ಸಂಬಂಧಪಟ್ಟಂತೆ ಅವರಿಗೆ ಅನುಕೂಲಗಳನ್ನು ಮಾಡುವ ಅಗತ್ಯತೆಗಳ ಬಗ್ಗೆ ಹೇಳುತ್ತಾ, providing safe and dignified working spaces is part of ensuring equality under Article 14 and 21 of the Constitution. If the infrastructure is inadequate, the right to practice becomes illusory ಅಂತ ಹೇಳಿದ್ದಾರೆ. ಆದ್ದರಿಂದ ಮಹಿಳಾ ವಕೀಲರಿಗೆ ಮತ್ತು ನೋಟರಿಯವರಿಗೆ ಅನುಕೂಲವಾಗುವಂತೆ ಕಟ್ಟಡ ನಿರ್ಮಾಣಕ್ಕಾಗಿ ಸೂಕ್ತ ಕ್ರಮಗಳನ್ನು ಕೈಗೊಂಡಂತಹ ಮೈಸೂರು ಆಡಳಿತಾತ್ಮಕ ನ್ಯಾಯಮೂರ್ತಿಗಳಿಗೆ ಹಾಗೂ ಆರ್ಥಿಕ ಸಹಾಯ ಮಾಡಿದಂತ ಸರ್ಕಾರ ಮತ್ತು ಗೌರವಾನ್ವಿತ ಲೋಕಸಭಾ ಸದಸ್ಯರಾದ ಶ್ರೀಯುತ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮತ್ತು ಇದಕ್ಕಾಗಿ ಶ್ರಮಿಸಿದ ಸಂಘದ ಮೈಸೂರು ವಕೀಲರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಕಾರಿ ಸದಸ್ಯರು ಎಲ್ಲರೂ ಕೃತಜ್ಞರಾಗಿರಬೇಕು. ಏಕೆಂದರೆ ನಾನು 1991ರಲ್ಲಿ ವಕೀಲ ವೃತ್ತಿಯನ್ನು ತಾಲೂಕಿನಲ್ಲಿ ನನ್ನ ತಂದೆ ಸೀನಿಯರ್ ಇದ್ರು, ನನಗೆ ಅವರ ಕಡೆಗೆ ಪ್ರಾರಂಭ ಮಾಡಿದ್ದೆ. ನಾವು ಕೋರ್ಟಿಗೆ ಹೋಗ್ಬೇಕಾದ್ರೆ ನಡೆದುಕೊಂಡು ಹೋಗ್ಬೇಕಿತ್ತು. ಅದು 2 ಕಿಲೋಮೀಟರ್ ದೂರದಲ್ಲಿತ್ತು. ಅಲ್ಲಿ ನಮ್ಗೆ ಯಾವುದೇ ರೀತಿ ಮಹಿಳೆಯರಿಗೆ ಪ್ರತ್ಯೇಕ
ಆಫೀಸ್ನಲ್ಲಿ ವ್ಯವಸ್ಥೆ ಆಗಲಿ ಅಥವಾ ಶೌಚಾಲಯದ ವ್ಯವಸ್ಥೆಗಳಾಗಿ ಇರಲಿಲ್ಲ. ನಾವು ಬಹಳ ಕಷ್ಟಪಡ್ತಿದ್ದೆವು. ಹಾಗಿರುವಾಗ ಇದೊಂದು ಉತ್ತಮ ನಡೆ. ಇದರಿಂದ ಮಹಿಳೆಯರಿಗೆ ಬಹಳ ಹೆಲ್ಪ್ ಆಗ್ತದೆ ಅಂತ ನಾನು ಹೇಳಿ ಇಷ್ಟಪಡ್ತೇನೆ. ನ್ಯಾಯಾಲಯದಲ್ಲಿ ಮಹಿಳೆಯರ ಸಮಾನ ಪ್ರಾತಿನಿಧ್ಯ ಮತ್ತು ಧ್ವನಿ ಹೆಚ್ಚಾಗುತ್ತಿರುವುದು ದೇಶದ ಪ್ರಗತಿಯ ಸಂಕೇತವಾಗಿದೆ. ಹಿರಿಯ ಮಹಿಳಾ ವಕೀಲರುಗಳು ಕಿರಿಯ ವಕೀಲರುಗಳಿಗೆ ಮಾರ್ಗದರ್ಶನ ನೀಡಿ ಅವರ ವೃತ್ತಿ ಜೀವನ ಬೆಳೆಸಲು ಈ ಕಟ್ಟಡವು ಒಂದು ತರಬೇತಿ ಮತ್ತು ಚರ್ಚಾ ಕೇಂದ್ರವಾಗಲಿ ಎಂದು ನಾನು ಬಯಸುತ್ತೇನೆ. ನಾನು ಮೈಸೂರಿಗೆ ಬಂದಾಗಿನಿಂದಲೂ ಮಹಿಳಾ ವಕೀಲರಿಗೆ ಸ್ಥಳಾವಕಾಶ ಬೇಕು, ಎಲ್ಲಿ ಕೊಡ್ತೀರಿ ಅಂತ ನನಗೆ ಪ್ರತಿನಿತ್ಯ ನಮ್ಮ ಈಗಿನ ಮೈಸೂರು ಸಂಘದ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಅವರೆಲ್ಲರೂ ಉಪಾಧ್ಯಕ್ಷರು, ಸೆಕ್ರೆಟರಿ ಅವರು, ಸದಸ್ಯರು ಬಂದಾಗೆಲ್ಲ ಕೇಳ್ತಾ ಇದ್ರು. ಬಹಳ ಪ್ರಾಬ್ಲಮ್ ಆಗ್ತಾ ಇದೆ. ನಾನು ಹೇಳಿದೆ ನೋಟರಿ ಕ್ಲಬ್ ಮಾಡುವಲ್ಲೇ ಮಾಡಿದ್ರೇನು ಅಂತ. ತಕ್ಷಣ ಅದನ್ನು ಕಾರ್ಯರೂಪಕ್ಕೆ ಅವರು ತಂದಿದ್ದಾರೆ. ನನ್ನ ಒಂದು ಮಾತಿಗೆ ಬೆಲೆ ಕೊಟ್ಟದಕ್ಕೆ ಕೂಡ ನಾನು ಕೃತಜ್ಞತೆ ಹೇಳ್ತಾ ಇದ್ದೇನೆ. ಉಚ್ಚಾರಣೆ ಸಾಹಿತ್ರೆ, ನಮ್ಮ ನೆಚ್ಚಿನ ಜನಪ್ರಿಯ ಸಂಸದ ಸದಸ್ಯರಾದ ಹಾಗೂ ನಮ್ಮ ಎಲ್ಲ ಹೃದಯ ಸಿಂಹಾಸನಾಧೀಶ್ವರಾದ ಶ್ರೀಯುತ ಪಟೇಲ್ ಅವರೇ, ತಮಗೆ ನಾವು ತುಂಬಾ ಆಭಾರಿಯಾಗಿದ್ದೀವಿ. ಮೈಸೂರು ವಕೀಲರ ಸಂಘ ತುಂಬಾ ಆಭಾರಿಯಾಗಿದ್ದೀವಿ. ತಾಯಿನಾಗಿ ಕೊಟ್ಟ ಮಾತ್ರ ಉಳಿಸ್ಕೊಂಡಿದ್ದೀವಿ. ಚುನಾವಣೆಗಿಂತ ಮುಂಚೆ ಬಂದಿದ್ರೆ ನಿಮಗೆ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರೆ, ನೀವು MP ಆಗಿ ಎಲೆಕ್ಟ್ ಆದ್ಮೇಲೆ ಮಾಡುವ ಮೊದಲನೇ ಕೆಲಸನೇ ನಮ್ಮ ಸಂಘಕ್ಕೆ ಅನುದಾನ ಕೊಟ್ಟಿದ್ದು. ಅದಕ್ಕೆ ನಾವೆಲ್ಲ ಸಂಘದ ಪರವಾಗಿ ಕೊನೆಯಲ್ಲಿ ಒಂದು ಮನವಿ ಮಾಡ್ಕೊತೀನಿ. ಏನಂದ್ರೆ ನೋಟ್ರಿ ಕಟ್ಟಡ ಇವತ್ತು ಉದ್ಘಾಟನೆ ಮಾಡಿದ್ದೀರಿ. ಕಳೆದ 2 ವರ್ಷದಿಂದ ನೋಟ್ರಿಯ ಆಯ್ಕೆ ಸ್ಥಗಿತಗೊಂಡಿದೆ ಕಾರಣಾಂತರಗಳಿಂದ. ದಯಮಾಡಿ ನೋಟ್ರಿಗಳ ಆಯ್ಕೆನ ತ್ವರಿತಗತಿಯಲ್ಲಿ ಮಾಡ್ಕೊಡ್ಬೇಕು ಅಂತ ತಮಗೆ ಪ್ರಾರ್ಥನೆ ಮಾಡ್ತೀನಿ. ಅದರಲ್ಲೂ ಮಹಿಳಾ ವಕೀಲರಿಗೆ ಹೆಚ್ಚು ಪ್ರಾತಿನಿಧ್ಯನ ಮಹಿಳೆ ನೋಟ್ರಿ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಜೊತೆಗೆ ಹಿಂದೆ ಒಂದ್ಸಲ 5 ವರ್ಷ ಹಿಂದೆ ನಮ್ಮ ಲೈಬ್ರರಿಗೆ ಈ ಲೈಬ್ರರಿಗೆ 40 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು ಅಂತ ನಮ್ಮ ಮಾಜಿ ಅಧ್ಯಕ್ಷರು ಮಾದೇಸ್ವಾಮಿ ಅವರು ಹೇಳಿದ್ದಾರೆ. ಸಾಧ್ಯವಾದ್ರೆ ದಯಮಾಡಿ 40 ಲಕ್ಷ ಅನುದಾನ ಕೊಟ್ಟ ಲೈಬ್ರರಿ ಅಭಿವೃದ್ಧಿ ಪಡಿಸಬೇಕಂತ ಮನವಿ ಮಾಡಿಕೊಂಡು ಎಲ್ಲರ ಪರವಾಗಿ ಧನ್ಯವಾದ ತಿಳಿಸಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಕೂಡ ಸಂಘದ ಪರವಾಗಿ ಒಂದು ಗೌರವವನ್ನು ಬನ್ನಿ.